ಪದಪುಂಜಗಳನ್ನ ಉಪಯೋಗಿಸೋದಲ್ಲ. ತಾವು ನಾ ಹೇಳು ಮಠ ಕೇಳಿ ತಮ್ಮ ನಾ ಹೇಳ್ತೀನಿ ಲಘು ಪ್ರಕಟಣೆ ಇರ್ಲಿ ಲಘು ಪ್ರಕಟಣೆ ನೀವು ಇದು ಪಾಯಿಂಟ್ ಆಫ್ ಆರ್ಡರ್ ಈಗ ಲಘು ಹೇಳ್ತೀನಿ. ಒಂದ್ ನಿಮಿಷ ತಡೀರಿ ಒಂದ್ ನಿಮಿಷ ತಡೀರಿ ಒಂದ್ ನಿಮಿಷ ಅರುಣ್ ನಿನ್ನ ಕೇಳು, ಒಂದ್ ನಿಮಿಷ ತಡೀರಿ. ನಾ ಹೇಳ್ತೀನಿ. ನಾ ಹೇಳಿದ ನಂತರ ನಿಮ್ಗೆ ಸರಿ ಅನಿಸ್ಲಿಲ್ಲ ಅವಾಗ ಹೇಳಕ್ಕೆ. ಅಧ್ಯಕ್ಷರೇ, ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಹೇಳ್ತೀನಿ. ಹೇಳಕ್ ಬಿಡಿ ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಕು ನೋಡು. ಯಾರ್ದು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರಲಿ, ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು ಹೇಳಿ ತಿರಸ್ಕಾರ ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ ತಗೊಳ್ಳಿ. ನಿಮ್ಮ ಪತ್ರ ನೋಡಿ ಒಂದು ನಿಮಿಷ ಹೇಳ್ತೀನಿ. ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅದೆಲ್ಲ ಕಟ್ಕೋಬಾರ್ದು. ಅವ್ರನ್ನ
ಸದನದ ಗೌರವದ ಪಕ್ಷ ಪ್ರಶ್ನೆ ಇದು. ನೀವು ನರೇಂದ್ರ ಮೋದಿ ಅತ್ಯಾಚಾರಿಗಳ ಪಕ್ಷ ಸಭಾಧ್ಯಕ್ಷರೇ ಸದನದ ಗೌರವ ಇದು. ಬಿಡಿ ಈಗ ನೋಡ್ರಿ, ಈಗ ಒಂದ್ ನಿಮಿಷ ಅಪ್ಪನ ಮಾಡಿರುವ ಸದನದ ಗೌರವ ರಾಷ್ಟ್ರಗೀತೆಗೆ ಅಪ್ಪನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಕ್ಷಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಊಢರಾಗಿ ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ.